ತಿರುಕನ ಕನಸು. ತಿರುಕನ ಒಬ್ಬ ಸಾಮಾನ್ಯ ರೈತನ ಮಗ. ಬೆಂಗಳೂರು ಊರಿನ ಹೊರಗಡೆಯ ಒಂದು ಚಿಕ್ಕ ಗ್ರಾಮದಲ್ಲಿ ಹಸಿರು ಬೆಟ್ಟಗಳ ನಡುವೆ ಅವನ ಮನೆ ಇದೆ. ದಿನದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ತಂದೆಯೊಂದಿಗೆ ನೆಲದಲ್ಲಿ ತುಸು ತುಸು ಕೆಲಸ ಮಾಡುತ್ತಾ ಬೆಳೆದ ಅವನಿಗೆ ಕನಸುಗಳೇ ಏಕೈಕ ಸಾಥಿ. ಊರಿನ ಶಾಲೆಯಲ್ಲಿ ಓದಿ ರಾತ್ರಿ ತಾಕ್ಷಣದ ದೀಪದ ಬೆಳಕಿನಲ್ಲಿ ಪುಸ್ತಕಗಳನ್ನು ನುಡಿಸುತ್ತಿದ್ದನು. ಒಂದು ದಿನ ನಾನು ಡಾಕ್ಟರ್ ಆಗುತ್ತೇನೆ, ಊರಿನ ಎಲ್ಲರಿಗೂ ಉಚಿತ ಔಷಧಿ ನೀಡುತ್ತೇನೆ ಎಂದು ಕನಸು ಕಾಣುತ್ತಿದ್ದನು. ಆದರೆ ದಿನಯುಮನದ ಬಡತನ, ತಂದೆಯ ಅಸ್ವಸ್ಥತೆ, ಊರಿನ ಶಾಲೆಯ ಸೀಮಿತತೆಗಳು ಅವನ ಕನಸುಗಳನ್ನು ಒತ್ತು ಬಿಡುತ್ತಿದ್ದವು. ಒಂದು ರಾತ್ರಿ ತಿರುಕನ ಮಲೆಯಲ್ಲಿ ನಿದ್ರೆ ಬಂದಾಗ ಅವನು ಒಂದು ಅದ್ಭುತ ಕನಸು ಕಂಡನು. ಕನಸಿನಲ್ಲಿ ಅವನು ಬೆಂಗಳೂರು ನಗರದ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ನಿಂತಿದ್ದನು. ಬಿಳಿ ಕೋಟ್ ಧರಿಸಿ ಸ್ಟೆಥೋಸ್ಕೋಪ್ ಕೈಯಲ್ಲಿ ರೋಗಿಗಳನ್ನು ಪರಿಶೀಲಿಸುತ್ತಿದ್ದನು. ಡಾಕ್ಟರ್ ತಿರುಕನ್ ಎಂದು ಸಹೋದ್ಯೋಗಿಗಳು ಕರೆಯುತ್ತಿದ್ದರು. ಅವನು ಊರಿನ ಗ್ರಾಮಸ್ಥರನ್ನು ಒಂದು ವಿಶೇಷ ರೋಗಿಗಳ ವಾರ್ಡ್ಗೆ ಕರೆತಂದು ಅವರ ಎಲ್ಲ ರೋಗಗಳನ್ನು ಚಿಕಿತ್ಸಿಸುತ್ತಿದ್ದನು. ಒಬ್ಬ ವೃದ್ಧ ಮಹಿಳೆ, ನೀನೇ ನಮ್ಮ ಊರಿನ ಗೌರವ ಎಂದು ಕೈಗೊಂಡು ಕಣ್ಣೀರಲ್ಲಿ ಹೇಳುತ್ತಿದ್ದಳು. ಕನಸು ಮುಂದುವರಿಯಿತು. ತಿರುಕನ ತಂದೆಯನ್ನು ಅವನು ಆಸ್ಪತ್ರೆಗೆ ತರಿಸಿ ಹೊಸ ಔಷಧಿಯೊಂದಿಗೆ ಗುಣಪಡಿಸಿದನು. ತಂದೆ ಎದ್ದು ನಿಂತು, ನನ್ನ ಮಗನ ಕನಸು ನನಸಾಯಿತು ಎಂದು ಹೇಳಿದನು. ಆದರೆ ಕನಸು ಅಲ್ಲಿಗೆ ನಿಂತಿರಲಿಲ್ಲ. ತಿರುಕನ ಊರನ್ನು ಅವನು ಬದಲಾಯಿಸುತ್ತಿದ್ದನು. ಹಸಿರು ತೋಟಗಳು, ಆಧುನಿಕ ಶಾಲೆಗಳು, ರೋಗಗಳಿಲ್ಲದ ಗ್ರಾಮ, ಮಕ್ಕಳು ಪುಸ್ತಕಗಳೊಂದಿಗೆ ಓಡಾಡುತ್ತಾ ತಿರುಕನ್ ಅಣ್ಣನಂತೆ ನಾವು ದೊಡ್ಡವರಾಗುತ್ತೇವೆ ಎಂದು ಹೇಳುತ್ತಿದ್ದರು. ಅವನು ಒಂದು ದೊಡ್ಡ ಸಭೆಯಲ್ಲಿ ನಿಂತು, ಕನಸುಗಳು ನಮ್ಮನ್ನು ಮುನ್ನಡೆಸುತ್ತವೆ, ಬಡತನ ತಡೆಯಲ್ಲ, ಚೇತನವೇ ಚಾವು ಎಂದು ಭಾಷಣ ಮಾಡುತ್ತಿದ್ದನು. ಜನರು ತಟ್ಟನೆ ಕೈ ತಟ್ಟುತ್ತಿದ್ದರು. ಆಕಾಶದಿಂದ ಬೆಳಕಿನ ರಶ್ಮಿಗಳು ಇಳಿದು ಅವನನ್ನು ಸುತ್ತುವರೆದುಕೊಂಡಿದ್ದವು. ಅದು ಒಂದು ಸ್ವರ್ಗೀಯ ದೃಶ್ಯ. ಹಠಾತ್ ಕೋಳಿ ಕರೆಯುವ ಧ್ವನಿಯೊಂದಿಗೆ ತಿರುಕನ ಕಣ್ಣು ತೆರೆಯಿತು. ಮಲೆಯಲ್ಲಿ ಸೂರ್ಯನ ಬೆಳಕು ಚುರುಕುತ್ತಿತ್ತು. ಕನಸು ಮುಗಿದಿತ್ತು, ಆದರೆ ಹೃದಯದಲ್ಲಿ ಅದರ ಉತ್ಸಾಹ ಇನ್ನೂ ಉರಿಯುತ್ತಿತ್ತು. ಇದು ಕೇವಲ ಕನಸಲ್ಲ, ನಾನು ಅದನ್ನು ನನಸು ಮಾಡಬೇಕು ಎಂದು ತಿರುಕನ ತೀರ್ಮಾನ ಮಾಡಿದನು. ಆ ದಿನ ಬೆಳಿಗ್ಗೆ ಅವನು ಊರಿನ ಶಿಕ್ಷಕರನ್ನು ಭೇಟಿಯಾಗಿ ವಿದ್ಯಾರ್ಥಿ ವೇತನದ ಅರ್ಜಿ ಹಾಕಿದನು. ತಂದೆಗೆ ಹೊಸ ಔಷಧಿ ಖರೀದಿಸಿ ಕೆಲಸಕ್ಕೆ ಹೊರಟನು. ಕನಸುಗಳು ದೂರವಲ್ಲ, ಅವುಗಳನ್ನು ಹಿಡಿಯಲು ಕೈಯನ್ನು ಎಲ್ಲಿಯುಂಡರೂ ತೆಗೆಯಬೇಕು. ತಿರುಕನ ಕನಸು ಒಂದು ಉದಾಹರಣೆ. ನಮ್ಮೆಲ್ಲರಲ್ಲೂ ಅಂತಹ ಕನಸುಗಳಿವೆ. ಅವುಗಳನ್ನು ಬಿಟ್ಟು ಬಾರದೆ ಹೋರಾಡಿ ಮುಂದುವರಿಯಬೇಕು. ಬಡತನದ ಗೋಡೆಗಳನ್ನು ಎದುರಿಸಿ ಶಿಕ್ಷಣದ ಬೆಳಕಿನೊಂದಿಗೆ ಮುನ್ನಡೆಯಬೇಕು. ತಿರುಕನಂತೆ ನಾವು ಕೂಡ ಕನಸುಗಳನ್ನು ನನಸು ಮಾಡಬಹುದು. ಏಕೆಂದರೆ ಕನಸುಗಳೇ ಜೀವನದ ಇಂಧನ.